ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂಥ ಸಂಘರ್ಷ ಇದ್ದರೆ ಬಿಜೆಪಿಯಲ್ಲಂತೂ ಬೀದಿ ರಂಪಾಟ ಆಗೋಗ್ಬಿಟ್ಟಿದೆ. ಬೀದಿ ನಾಯಿಗಳು ಹೆಂಗೆ ಕಚ್ಚಾಡ್ಕೊಳ್ತಾವೋ ಹಂಗೆ ಕಚ್ಚಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಸೊಫಿಸ್ಟಿಕೇಟೆಡ್ ಆಗಿ ಇದೆ, ಬಿಜೆಪಿಯಲ್ಲಿ ಹಂಗಲ್ಲ, ಕಚ್ಚಾಡ್ಕೊಳ್ತಾರೆ. ಬಿಜೆಪಿಯಲ್ಲೂ ಕೂಡ ಈಗ ನಿಲ್ಲದ ಬಣ ಸಂಘರ್ಷ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ, ಎತ್ತಾಳ್ ಹೇಳಿಕೆಗೆ ವಿಜೇಂದ್ರ ತಿರುಗೇಟನ್ನು ಕೊಟ್ಟರು. ಬಿಎಸ್ವೈ ಟೀಕಿಸಿ ರಾಜಕೀಯದಲ್ಲಿ ಬೆಳೆಯುವ ಭ್ರಮೆಯಲ್ಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಯತ್ನಾಳವನ್ನ ಲೇವಡಿ ಮಾಡಿರೋದು. ಯತ್ನಾಳ್ ಒಬ್ಬ ಪೇಮೆಂಟ್ ಗಿರಾಕಿ, ಅರೆ ಹುಚ್ಚ. ಯತ್ನಾಳ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿರೋದು ಏಕವಚನದಲ್ಲೇ. ರೇಣುಕಾಚಾರ್ಯ ಹೇಳಿಕೆಗಳಿಗೆ ಯತ್ನಾಳ್ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿದ್ದಾರೆ. ಏನು ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಟಾಕ್ ಓವರ್ ಇದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲೇ ಬೆಳೆದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ. ಅವರೆಲ್ಲ ಡಮ್ಮಿಗಳು. ಈ ಕಾಮಿಡಿ ಪೀಸ್ ಅಂತಾರೆ, ಒಂಥರ ಕಾಮಿಡಿ ಪೀಸ್ಗಳಾಗ್ಬಿಡ್ತಾರೆ. ಮಾಧ್ಯಮದವ್ರಿಗೂ ಬೈತಾರೆ, ಮಠಾಧೀಶರಿಗೂ. ಏನು ಹುಡುಗಾಟಿಕನ್ನ ಪೇಮೆಂಟ್ ಗಿರಾಕಿಗಳು ಸ್ವಾಮೀಜಿಗಳಿಗೆ ಅಂತ ಹೇಳ್ತಿರಲ್ಲ, ನೀನೇ ಪೇಮೆಂಟ್ ಗಿರಾಕಿ. ಬಿಜಾಪುರದಲ್ಲಿ ನಿನಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡೋಕ್ಕೆ. ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು. ಹಾಗಾಗಿ ಕುಟುಂಬ ರಾಜಕಾರಣ, ಸಿದ್ದೇಶ್ವರ ಸಂಸ್ಥೆ, ಸಿದ್ದಿಸಿರಿ ಬ್ಯಾಂಕ್ನಲ್ಲಿ ನಿನ್ನ ಕುಟುಂಬ ಸದಸ್ಯ ಇಲ್ವಾ? ಯಾರ್ಯಾರು ತುಳಿದ ಮೇಲೆ ಬಂದು ಗೊತ್ತಿಲ್ವಾ? ಯಡಿಯೂರಪ್ಪನವ್ರ ಬ್ಲಾಕ್ ಮೇಲ್ ರಾಜಕಾರಣ ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ. ಎಲ್ಲ ಒಂದು ಕಡೆ ಹರೆ ಹುಚ್ಚ, ಪೂರ್ತಿ ಹುಚ್ಚರಾಗಿರ್ಬೇಕು, ಅಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ, ನಟನೆ ಎಲ್ಲವೂ ಕಲೆ. ಕೂತವರಲ್ಲಿ ದೊಡ್ಡ ಲೀಡರ್ ಇದ್ರು ಏನ್ರಿ? ಆ ಸ್ವಾಮಿಗಳು ಯಾರು, ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರಲಿಲ್ಲ. ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರು. ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಸ್ವಾಮಿಗಳು ಇರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜಯೇಂದ್ರನ ಗ್ಯಾಂಗೇ ಮಾಡಿದ್ದು, ಏನು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ. ವಿಜಯೇಂದ್ರ ಗ್ಯಾಂಗನೇ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ. ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತ ಎಂತೂ ಹೇಳ್ಕೊಂಡಿಲ್ಲ. ಹಂಗಾದ್ರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾ ಇದ್ರಿ? ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ? ಶಾಮನೂರು ಶಿವಶಂಕರಪ್ಪ ಅವ್ರ ಬೆಂಬಲ ಯಾಕೆ ಹೇಳಿದ್ರು ವೀರಶೈವ ಮಹಾಸಭಾದು? ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.